Hey guys, welcome back to my channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈಗಲೇ ಇಂಗ್ಲೀಷ್ ಮಾತಾಡಿ ಅನ್ನೋ ಕ್ಲಾಸಸ್ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಆ 10 ಕ್ಲಾಸಸ್ನಲ್ಲಿ ಇದು 6th ಕ್ಲಾಸ್. ಇನ್ನು ಉಳಿದಿದ್ದ ಕ್ಲಾಸಸ್ ನೀವು ನೋಡಿಲ್ಲ ಅಂದರೆ ಪ್ಲೀಸ್ ಅದನ್ನು ಹೋಗಿ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ 5 ಕ್ಲಾಸಸ್ ಕಂಪ್ಲೀಟ್ ಆಗಿದೆ. ಇವಾಗಿಂದ ಇನ್ನು ಸ್ವಲ್ಪ ಲೆಂತಿ ನಾನು ಸೆಂಟೆನ್ಸಸ್ ನಿಮ್ಮ ಜೊತೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನಾನು ಏನಕ್ಕೆ ಇದೆಲ್ಲ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಮೇನ್ ಫೋಕಸ್ ಸ್ಪೋಕನ್ ಇಂಗ್ಲೀಷ್ ಮೇಲೆ. ನಿಮಗೆ ಗ್ರಾಮರ್ ಬರದೇ ಇರಲಿ, ಜಸ್ಟ್ ಮಾತಾಡೋದನ್ನು ಮೊದಲು ಸ್ಟಾರ್ಟ್ ಮಾಡಿ. ನೀವು ಒಂದ್ಸಲ ಮಾತಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ತಾನಾಗೆ ಗ್ರಾಮರ್ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದ್ಸಲ ಗ್ರಾಮರ್ ನೀವು ಒಂದ್ಸಲ ಓದ್ಬಿಟ್ರೆ ಗ್ರಾಮರ್ ಡೆಫಿನೇಷನ್ ಆಗಲಿ ಏನೇ ಆಗಲಿ ನಿಮಗೆ ಇಂಗ್ಲೀಷ್ ಆಗಲೇ ಇದು ನಾನು ಮಾತಾಡಿದ್ದೆ ಅಂತ ನಿಮಗೆ ಈಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಮೊದಲು ಸ್ಪೀಕಿಂಗ್ ಇಂಗ್ಲೀಷ್ನ ಕಲಿಯೋಣ, ಆಮೇಲೆ ಗ್ರಾಮರ್ ತಾನಾಗೆ ಅರ್ಥ ಆಗುತ್ತೆ. ಹಾಗಂತ ಗ್ರಾಮರ್ ನಮಗೆ ಬೇಡ ಅಂತ ಏನೂ ಇಲ್ಲ, ಗ್ರಾಮರ್ ಕೂಡ ತುಂಬ ಇಂಪಾರ್ಟೆಂಟ್. ಅದ್ರ ಮೊದಲು ಜಸ್ಟ್ ನಮ್ಮ ನಾಲ್ಗೆಗೆ ಆ ಲ್ಯಾಂಗ್ವೇಜ್ ಹೋಲ್ಡ್ ಸಿಗಬೇಕು. ಅದಕ್ಕೋಸ್ಕರ ಈಗಲೇ ಇಂಗ್ಲೀಷ್ ಮಾತಾಡೋ ಕ್ಲಾಸಸ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಶಾರ್ಟ್ಸ್ನಲ್ಲೂ ಕೂಡ ಬಿಡ್ತೀನಿ ವೀಡಿಯೋಸ್. ಆ್ಯಂಡ್ ಇನ್ನೊಂದು, ನನಗೆ ಈ ಚಾನಲ್ಗೆ ಡೆಡಿಕೇಟೆಡ್ ಆಗಿ ನಾನು ಇನ್ಸ್ಟಾಗ್ರಾಮ್ ಒಂದು ಹೊಸ ಅಕೌಂಟ್ ನಾನು ಓಪನ್ ಮಾಡಿದ್ದೀನಿ. ಅದರ ಹೆಸರು, ಅದರ ಹ್ಯಾಂಡಲೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್ ಅಂತ. ಸೊ ಯಾರೆಲ್ಲ ಇಂಗ್ಲೀಷ್ ಕಲಿಯೋದಕ್ಕೆ ಬೇಕು, ನನಗೆ ಇಂಗ್ಲೀಷ್ಗೆ ಸಪ್ರೇಟಾಗಿ ಡೆಡಿಕೇಟೆಡ್ಲಿ ನನಗೆ ಇನ್ಸ್ಟಾಗ್ರಾಮ್ ಬೇಕು ಅಂತ ಅಂದರೆ ಪ್ಲೀಸ್ ಹೋಗಿ ಅಲ್ಲಿಗೆ ಫಾಲೋ ಮಾಡಿ. ಜಸ್ಟ್ ನೆನ್ನೆನೋ ಅದು ನಾನು ಕ್ರಿಯೇಟ್ ಮಾಡಿದ್ದೀನಿ ಅನ್ನೋ ಹೊಸ ಅಕೌಂಟ್ನ. ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಜಾಸ್ತಿ ಫಾಲೋ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಇನ್ನೊಂದು ಹ್ಯಾಂಡಲ್ ಇದೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆಯಲ್ಲ, ಅದು ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್, ನನ್ನ ಫಸ್ಟ್ ಚಾನಲ್, ಅದಕ್ಕೆ ಡೆಡಿಕೇಟೆಡ್ ಆಗಿರುತ್ತೆ. ಸೊ ಇದು ನಿಮಗೋಸ್ಕರ, ಇಂಗ್ಲೀಷ್ ಲರ್ನರ್ಸ್ಗೋಸ್ಕರ ನಾನು ನಿಮಗೋಸ್ಕರ ಸಪ್ರೇಟಾಗಿ ಒಂದು ಇನ್ಸ್ಟಾಗ್ರಾಮ್ ಐಡಿನ ನೆನ್ನೆನೂ ಓಪನ್ ಮಾಡಿದ್ದೀನಿ. ಸೊ ಐ ಹೋಪ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಅಲ್ಲೂ ಕೂಡ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಇಲ್ಲೂ ಕೂಡ ಆಗ್ತಾ ಇರುತ್ತೆ. ಸೊ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಹೋಗೋಣ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀನು ಒಪ್ಕೊಳ್ತೀಯಾ? ಡು ಯು ಅಗ್ರಿ? ನಾನು ಒಪ್ಪುವುದಿಲ್ಲ. ಐ ಡೋಂಟ್ ಅಗ್ರಿ. ಹೊರಡುವ ಸಮಯವಾಗಿದೆ. ಇಟ್ಸ್ ಟೈಮ್ ಟು ಗೋ. ತಡವಾಗುತ್ತಿದೆ. ಇಟ್ಸ್ ಗೆಟಿಂಗ್ ಲೇಟ್. ನನ್ನನ್ನು ಮುಟ್ಟಬೇಡ. ಡೋಂಟ್ ಟಚ್ ಮೀ. ಇದು ನಿಂದ? ಈಸ್ ಇಟ್ ಯೋರ್ಸ್? ನೀನು ನಾಳೆ ಬರ್ತೀಯಾ? ವಿಲ್ ಯು ಕಮ್ ಟುಮಾರೋ? ನಾನು ನಾಳೆ ಬರುವುದಿಲ್ಲ. ಐ ವೋಂಟ್ ಕಮ್ ಟುಮಾರೋ. ಏನದು? ವಾಟ್ ಈಸ್ ಇಟ್? ಅವ್ರು ಯಾರು? ಹೂ ಆರ್ ದೇ? ನಿನಗೇನು ಬೇಕು? ವಾಟ್ ಡು ಯು ವಾಂಟ್? ನನಗೇನು ಬೇಡ. ಐ ವಾಂಟ್ ನಥಿಂಗ್. ಅದು ಹೇಗಿದೆ? ಹೌ ಇಸ್ ದ್ಯಾಟ್? ಅದು ತುಂಬ ಚೆನ್ನಾಗಿದೆ. It's so nice. It's so nice.
ನಿನಗೆ ಅವಳು ಗೊತ್ತಾ? ಡು ಯು ನೋ ಹರ್? ಡು ಯು ನೋ ಹರ್? ನನಗೆ ಅವಳು ಗೊತ್ತಿಲ್ಲ. ಐ ಡೋಂಟ್ ನೋ ಹರ್. ಐ ಡೋಂಟ್ ನೋ ಹರ್. ನಿನಗೆ ಅವನ ಪರಿಚಯವಿಲ್ವೇ? ಡೋಂಟ್ ಯು ನೋ ಹಿಮ್? ಡೋಂಟ್ ಯು ನೋ ಹಿಮ್? ನನಗೆ ಅವನ ಪರಿಚಯವಿದೆ. ಐ ನೋ ಹಿಮ್. ಐ ನೋ ಹಿಮ್. ನೀವು ಮದುವೆಯಾಗಿದ್ದೀರಾ? ಆರ್ ಯು ಮ್ಯಾರೀಡ್? ಆರ್ ಯು ಮ್ಯಾರೀಡ್? ನನಗೆ ಮದುವೆಯಾಗಿಲ್ಲ. ಐ ಆಮ್ ನಾಟ್ ಮ್ಯಾರೀಡ್. ಐ ಆಮ್ ನಾಟ್ ಮ್ಯಾರೀಡ್. ನಾನು ಅಲ್ಲಿಗೆ ಬರಬಹುದೇ? ಕೆನ್ ಐ ಕಮ್ ದೇರ್? ಕೆನ್ ಐ ಕಮ್ ದೇರ್? ನೀನು ಇಲ್ಲಿಗೆ ಬರುವಂತಿಲ್ಲ. ಯು ಕಾಂಟ್ ಕಮ್ ಹಿಯರ್. ಯು ಕಾಂಟ್ ಕಮ್ ಹಿಯರ್. ಏನೀಗ? ಸೊ ವಾಟ್? ಸೊ ವಾಟ್? ನಾನು ಎಲ್ಲಿಗೆ ಹೋಗಬೇಕು? ವೇರ್ ಶುಡ್ ಐ ಗೋ? ವೇರ್ ಶುಡ್ ಐ ಗೋ? ಅವನು ಏನಾದರೂ ಹೇಳಿದ್ನಾ? ಡಿಡ್ ಹಿ ಸೇ ಎನಿಥಿಂಗ್? ಡಿಡ್ ಹಿ ಸೇ ಎನಿಥಿಂಗ್? ಅವನು ಏನು ಹೇಳಿಲ್ಲ. ಹಿ ಸೆಡ್ ನಥಿಂಗ್. ಹಿ ಸೆಡ್ ನಥಿಂಗ್. ಅವಳಿಗೆ ನಿದ್ದೆ ಬರ್ತಿದೆಯಾ? ಡಸ್ ಶಿ ಫೀಲ್ ಸ್ಲೀಪಿ? ಡಸ್ ಶಿ ಫೀಲ್ ಸ್ಲೀಪಿ? ಅವಳಿಗೆ ನಿದ್ದೆ ಬರುವುದಿಲ್ಲ. ಶಿ ಡಸಂಟ್ ಫೀಲ್ ಸ್ಲೀಪಿ. ಶಿ ಡಸಂಟ್ ಫೀಲ್ ಸ್ಲೀಪಿ. ಇಂದು ಮಳೆ ಬರಬಹುದಾ? ಮೇ ಇಟ್ ರೈನ್ ಟುಡೇ? ಮೇ ಇಟ್ ರೈನ್ ಟುಡೇ? ಇಂದು ಮಳೆಯಾಗಬಹುದು. ಇಟ್ ಮೇ ರೈನ್ ಟುಡೇ. ಇಟ್ ಮೇ ರೈನ್ ಟುಡೇ. ಸ್ವಲ್ಪ ಸಮಯ ಕಾಯಿರಿ. ವೇಟ್ ಫಾರ್ ಸಮ್ ಟೈಮ್. ವೇಟ್ ಫಾರ್ ಸಮ್ ಟೈಮ್. ನಾನು ಇನ್ನು ಕಾಯಲು ಸಾಧ್ಯವಿಲ್ಲ. ಐ ಕಾಂಟ್ ವೇಟ್ ಎನಿಮೋರ್. ಐ ಕಾಂಟ್ ವೇಟ್ ಎನಿಮೋರ್. ನಾನೇನು ಮಾಡಿದೆ? ವಾಟ್ ಹ್ಯಾವ್ ಐ ಡನ್? ವಾಟ್ ಹ್ಯಾವ್ ಐ ಡನ್? ನೀನೇನು ಮಾಡಿಲ್ಲ. ಯು ಹ್ಯಾವ್ ಡನ್ ನಥಿಂಗ್. ಯು ಹ್ಯಾವ್ ಡನ್ ನಥಿಂಗ್. ಹತ್ತಿರ ಬರಬೇಡ. ಡೋಂಟ್ ಕಮ್ ಕ್ಲೋಸರ್. ಡೋಂಟ್ ಕಮ್ ಕ್ಲೋಸರ್. ನನ್ನನ್ನು ನೋಡಿ ನಗಬೇಡ. ಡೋಂಟ್ ಲಾಫ್ ಅಟ್ ಮೀ. ಡೋಂಟ್ ಲಾಫ್ ಅಟ್ ಮೀ. ನಿಮ್ಮ ಮಿತಿಯನ್ನು ದಾಟಬೇಡಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಈಗ ಈ ಸೆಂಟೆನ್ಸಸ್ ನಿಮಗೋಸ್ಕರ. ಇದನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದರ ಆನ್ಸರ್ಸ್. ಮೊದಲನೇದು, ಇದು ನನ್ನ ಮನೆ. ಸೆಕೆಂಡ್ ಒನ್, ನನಗೆ ನಿಜ ಹೇಳು. ಥರ್ಡ್ ಒನ್, ನನ್ನ ಬಗ್ಗೆ ಕೂಡ ಯೋಚಿಸು. ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್, ನಾನು ಹೊಸದಾಗಿ ಈ ಚಾನಲ್ಗೋಸ್ಕರ, ನಿಮಗೋಸ್ಕರ, ಇಂಗ್ಲೀಷ್ ಲರ್ನರ್ಸ್ಗೋಸ್ಕರ ಡೆಡಿಕೇಟೆಡ್ ಆಗಿರುವಂತಹ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಓಪನ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ಫಾಲೋ ಮಾಡಿ. ನಿಖಿತಾ ಪ್ರಿಯಾಸ್ _ಈಸಿ ಇಂಗ್ಲೀಷ್ ಅಂತ.
ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿ. ಅಲ್ಲಿನೂ ವೀಡಿಯೋನ ನಾನು ರೀಲ್ಸನ್ನು ಅಪ್ಲೋಡ್ ಮಾಡಿಲ್ಲ, ಬಟ್ ಇವತ್ತಿನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಸೊ ಹೀಗೆ ಕಲಿತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಆ್ಯಂಡ್ ಇವಾಗ ಏನೇನು ಕಲ್ತಿದ್ದೀರಲ್ಲ ಈಗಲೇ ಅದನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಆ್ಯಂಡ್ ಈಸಿ ಸೆಂಟೆನ್ಸಸ್ ನೀವು ಮಾತಾಡ್ತೀರಾ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಬಾಯ್.